ಶೃಂಗೇರಿಗೆ ಹೋದ್ಮೇಲೆ ಹೆಚ್ಚಿನ ಜನ ಶಾರದಾಂಬೆ ದರ್ಶನ ಮಾಡ್ಕೊಂಡು ಹಿಂದಿರುಗ್ತಾರೆ. ಆದ್ರೆ ನಿಜವಾದ ಶೃಂಗೇರಿಯ ಸೌಂದರ್ಯ ದೇವಸ್ಥಾನದ ಒಳಗೇ ಅಡಗಿದೆ. ಇಲ್ಲಿ ಪ್ರತಿಯೊಂದು ಜಾಗಕ್ಕೂ ಒಂದು ಕತೆ ಇದೆ, ಪ್ರತಿ ಮೂಲೆಯಲ್ಲೂ ಒಂದು ವಿಶೇಷತೆ ಇದೆ. ದೇವಸ್ಥಾನದ ಒಳಗ್ ಹೋದ ತಕ್ಷಣ ಮೊದಲು ಸಿಗೋದು ತೋರಣ ಗಣಪತಿ. ತುಂಬಾ ಜನ ತಮ್ಮ ಯಾತ್ರೆಯನ್ನ ಇಲ್ಲಿಂದಲೇ ಶುರು ಮಾಡ್ತಾರೆ. ಅದಾದ್ಮೇಲೆ ಸಿಗೋದು ಆದಿಶಂಕರಾಚಾರ್ಯರ ಆಲಯ. ಈ ಪೀಠವನ್ನ ಸ್ಥಾಪಿಸಿದ ಮಹಾನ್ ಯೋಗಿ ಇಲ್ಲೇ ನಡೆದಿರಬಹುದು ಅನ್ನೋ ಭಾವನೆ ಬರುತ್ತೆ. ಸ್ವಲ್ಪ ಮುಂದೆ ಹೋದ್ರೆ ಅಕ್ಷರಾಭ್ಯಾಸ ಮಂದಿರ ಸಿಗುತ್ತೆ. ಇಲ್ಲಿಗೆ ಸಾವಿರಾರು ಕುಟುಂಬಗಳು ತಮ್ಮ ಮಕ್ಕಳನ್ನ ಕರೆದುಕೊಂಡು ಬರ್ತಾರೆ. ಯಾಕಂದ್ರೆ ಮಗು ಮೊದಲ ಅಕ್ಷರ ಬರೆಯುವಾಗ ಶಾರದಾಂಬೆ ಆಶೀರ್ವಾದ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ನಂತರ ಶಾರದಾಂಬೆ ದೇವಸ್ಥಾನ, ವಿದ್ಯಾಶಂಕರ ದೇವಸ್ಥಾನ, ಕಪ್ಪೆ ಶಂಕರಲಿಂಗ, ನರಸಿಂಹವನ, ಹೀಗೆ ಹಲವಾರು ಜಾಗಗಳನ್ನ ನೋಡಬಹುದು. ಪ್ರತಿ ಜಾಗಕ್ಕೂ ತನ್ನದೇ ಆದ ಇತಿಹಾಸ ಇದೆ. ವಿಶೇಷವಾಗಿ ವಿದ್ಯಾಶಂಕರ ದೇವಸ್ಥಾನ ನೋಡಿದ್ರೆ ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ. ಆ ಕಲ್ಲಿನ ಕೆತ್ತನೆ, ಆ ಶಿಲ್ಪಕಲೆ ನೋಡಿದ್ರೆ ಇಷ್ಟೊಂದು ವರ್ಷಗಳ ಹಿಂದೆ ಇದನ್ನ ಹೇಗ್ ಕಟ್ಟಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ಶೃಂಗೇರಿಯ ಒಂದು ವಿಶೇಷ ಅನುಭವ ಶುರುವಾಗೋದು ರಾತ್ರಿ ಸಮಯದಲ್ಲಿ. ಪ್ರತಿದಿನ ರಾತ್ರಿ ಸುಮಾರು 9:30 10:30 ಗುರುನಿವಾಸ್ನಲ್ಲಿ ಶ್ರೀ ಚಂದ್ರಮೌಳೇಶ್ವರ ಪೂಜೆ ನಡೆಯುತ್ತೆ. ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಸ್ವತಃ ಶೃಂಗೇರಿಗೆ